ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 30. ಸಾಮ್ರಾಟ್ ಮಾತಿಗೆ ಕೋಪಗೊಂಡ ಆರ್ಯ ಅಲ್ಲೇ ಇದ್ದ ದಿಂಬನ್ನು ಅವನ ಮೇಲೆ ಎಸೆದು ಇನ್ನೆರಡು ದಿಂಬಿನಿಂದ ಅವನಿಗೆ ಬಾರಿಸುತ್ತಾ, ಅದೆಷ್ಟು ಸುಲಭವಾಗಿ ಹೇಳಿದೆ, ವಾಪಸ್ಸು ಇಂಗ್ಲೆಂಡಿಗೆ ಹೋಗಿಬಿಡೆಂದು. ಐ ಹೇಟ್ ಯು. ಹಾಗೆಯೇ ನಿನ್ನ ಹುಡುಗಿಯನ್ನು ನೀನೇ ಮದುವೆಯಾಗುತ್ತೀಯಲ್ಲ, ಅಂಥದರಲ್ಲಿ ನಾನು ಯಾಕೆ ಮದುವೆಯಾಗಲಿ ಅಂತ ಕೋಪದಲ್ಲಿ ಸರಿಯಾಗಿ ಬಾರಿಸುತ್ತಿದ್ದರೆ, ಸಾಮ್ರಾಟ್ ಅವನಿಂದ ತಪ್ಪಿಸಿಕೊಳ್ಳಲು ಕೋಣೆ ದಾಟಿ ಹೊರಗಡೆ ಓಡುತ್ತಿದ್ದವನು ಎದುರು ಬರುತ್ತಿರುವ ನಿವೇದಿತಾಳಿಗೆ ಡಿಕ್ಕಿ ಹೊಡೆದು ಇನ್ನೇನು ಬೀಳುತ್ತಿರುವವಳನ್ನು ಅವನು ಹಿಡಿದು ನಿಲ್ಲಿಸಿದ್ದ. ಗಾಬರಿಯಲ್ಲಿದ್ದ ನಿವೇದಿತಾ ಕ್ಷಣದಲ್ಲಿ ಸಾವರಿಸಿಕೊಂಡು ಅವನಿಂದ ದೂರ ಸರಿದು ನಿಂತವಳಿಗೆ ಸಾಮ್ರಾಟ್ ಹಿಂದೆ ದಿಂಬನ್ನು ಹಿಡಿದು ಏದುಸಿರು ಬಿಡುತ್ತಿರುವ ಆರ್ಯನನ್ನು ಗಮನಿಸಿ, ಸಾಮ್ರಾಟ್, ಆರ್ಯ, ಏನು ಮಾಡ್ತಿದ್ದೀರಾ ಅನ್ನುತ್ತಾ ಅವರಿಬ್ಬರನ್ನು ಗಮನಿಸುತ್ತಾ ಕೇಳಿದಳು. ನಥಿಂಗ್ ನಿವಿ, ನಾವಿಬ್ಬರು ಒಂಥರ ಗಂಡ ಹೆಂಡತಿ ಇದ್ದ ಹಾಗೆ. ಇನ್ನೊಂದು ವಾರದಲ್ಲಿ ಅವನ ಜಾಗವನ್ನು ಸಿಂಚುಗೆ ಬಿಟ್ಟುಕೊಟ್ಟು ಇಲ್ಲಿಂದ ಹೋಗಿಬಿಡು ಎಂದೆ. ಅದಕ್ಕೆ ಅಣ್ಣಾರು ಫುಲ್ ಗರುಂ ಎಂದು ನಗುತ್ತಾ ಹೇಳಿದವನ ಹೊರಸಿಗೆ ನಿವೇದಿತಾ ಆರ್ಯನತ್ತ ನೋಡಿದಾಗ, ಪಾಪಿ, ನೀನು ನನ್ನ ಫ್ರೆಂಡಾ, ಈಡಿಯಟ್, ಸ್ಟುಪಿಡ್. ಹೆಂಡತಿ ಬರುತ್ತಾಳೆ ಅಂತ ಕನ್ಫರ್ಮ್ ಆದ ಮೇಲೆ ಅದೆಷ್ಟು ಸುಲಭವಾಗಿ ವಾಪಸ್ ಹೋಗು ಎನ್ನುತ್ತಿದ್ದೀಯಲ್ಲ, ನೀನೊಬ್ಬ ಶೆಲ್ಫಿಶ್ ಕಣೋ ಅಂತ ವಿಧವಾಗಿ ತನ್ನ ಗೆಳೆಯನಿಗೆ ಇಂಗ್ಲಿಷ್ನಲ್ಲಿ ಬೈಯಲು ಶುರು ಮಾಡಿದಾಗ ನಿವೇದಿತಾಳಿಗೆ ಜೋರಾಗಿ ನಗು ಬಂದಿತ್ತು. ಅವನನ್ನು ತಡೆಯಲು ಹೋದ ಸಾಮ್ರಾಟ್ ಅವಳ ನಗುವನ್ನು ನೋಡಿ ಅಲ್ಲೇ ನಿಂತು ವರ್ಷಗಳ ಬಳಿಕ ಹೃದಯ ತುಂಬಿ ನಗುತ್ತಿರುವವಳನ್ನು ಯಾವುದೋ ಅದ್ಭುತ ಎನ್ನುವಂತೆ ನೋಡುತ್ತಾ ನಿಂತರೆ, ಆರ್ಯ ಅವರಿಬ್ಬರನ್ನು ಗಮನಿಸಿ, ಅವಳನ್ನು ನೋಡಿದರೆ ಸಾಕು ಇವನ ವರ್ತನೆಯೇ ಬದಲಾಗುತ್ತದೆ. ಅದರ ಬಗ್ಗೆ ಕೇಳಿದರೆ ತಲೆ ಹಾಳಾಗಿ ಹೋಗುವ ತನಕ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿಕೊಂಡು ಕೊರೆಯುತ್ತಾನೆ, ಸ್ಟುಪಿಡ್ ಅಂತ ಮನಸ್ಸಲ್ಲೇ ಗೆಳೆಯನಿಗೆ ಬೈದುಕೊಂಡು ಏನೋ ಹೇಳಬೇಕು ಎನ್ನುವಾಗ, ನಿವಿ, ಯಾಕೆ ಇಷ್ಟು ನಗು ಎಂದು ಅವಳನ್ನು ಬಳಸುತ್ತಾ ಕೇಳಿದ ಅಖಿಲ್ ಮಾತಿಗೆ ವಾಸ್ತವಕ್ಕೆ ಬಂದ ನಿವೇದಿತಾ ತಕ್ಷಣ ತನ್ನ ನಗು ನಿಲ್ಲಿಸಿದಳು. ಆರ್ಯ ನಡೆದ ವಿಷಯವನ್ನು ವಿವರವಾಗಿ ಹೇಳಿದಾಗ ಈಗ ನಗುವ ಸರದಿ ಅಖಿಲ್ದಾಗಿತ್ತು. ಅವನನ್ನು ಸಮಾಧಾನಿಸಿ ತನ್ನ ಕೋಣೆಗೆ ಕರೆದುಕೊಂಡು ಹೋದರೆ ನಿವೇದಿತಾ ಕೂಡ ಅಲ್ಲಿಂದ ಹೊರಟಳು. ನಿಮಿಷಗಳ ಬಳಿಕ ಆದ ಬಾಗಿಲ ಸದ್ದಿಗೆ ಮಂಚದ ಹೊದಿಕೆಯನ್ನು ಸರಿ ಮಾಡುತ್ತಿದ್ದವಳು ಅತ್ತ ತಿರುಗಿದಾಗ ಮುನ್ನಿಯನ್ನು ಹಿಡಿದುಕೊಂಡಿರುವ ಸಾಮ್ರಾಟ್ನನ್ನು ನೋಡಿ, ಹೋ, ಕೆಲಸದ ಭರದಲ್ಲಿ ಇವಳನ್ನು ಮರೆತೇ ಬಂದೆ, ಊಟ ಮಾಡಿದ್ದಾಳಾ ಇಲ್ಲವಾ ಅನ್ನುತ್ತಾ ಅವನ ಹತ್ತಿರ ಬಂದು ಮುನ್ನಿಯನ್ನು ತನ್ನ ಕೈಗೆ ತೆಗೆದುಕೊಂಡಳು. ಊಟ ಆಗಿದೆ ಎಂದು ಆಂಟಿ ಹೇಳಿದರು ಎಂದಾಗ ಅವನಿಗೊಂದು ಧನ್ಯವಾದ ಹೇಳಿ ಮುನ್ನಿಯತ್ತ ಗಮನ ಹರಿಸಿದವಳನ್ನು ನೋಡಿ ಸಾಮ್ರಾಟ್ ನಿಧಾನವಾಗಿ ಅಲ್ಲಿಂದ ಸರಿದು ಹೋಗಿ ತನ್ನ ಕೋಣೆ ಸೇರಿಕೊಂಡನು. ಆರ್ಯ ಅಖಿಲ್ ಕೋಣೆ ಸೇರಿದ್ದರಿಂದ ಕಬೋರ್ಡಿನಿಂದ ಆಗಾಗ ಹೊರತೆಗೆಯುತ್ತಿದ್ದ ಪುಸ್ತಕ ಹಿಡಿದು ಬಾಲ್ಕನಿಯತ್ತ ನಡೆದು ಕುರ್ಚಿಯಲ್ಲಿ ಕುಳಿತು ನಿಧಾನವಾಗಿ ಪುಸ್ತಕ ತೆರೆದು ಅಂದು ಅಂಕಲ್ ಕೊಟ್ಟಿದ್ದ ತಾನು ನಿವೇದಿತಾ ತೀರ ಸನಿಹದಲ್ಲಿ ನಿಂತಿರುವ ಫೋಟೋವನ್ನು ಒಂದೆರಡು ನಿಮಿಷ ನೋಡುತ್ತಿದ್ದವನ ಕಣ್ಣಿಂದ ಕಣ್ಣೀರು ಹರಿದಿತ್ತು. ಹೇಗಿದ್ದ ಜೀವನ ಹೇಗೆಲ್ಲ ಬದಲಾಯಿತಲ್ಲ. ನಾವು ಪ್ರೀತಿಸುವ ವ್ಯಕ್ತಿಗಳು ದೂರ ಆದಾಗ ನಿಜವಾದ ಸಂಬಂಧಗಳ ಬೆಲೆ ಏನು ಎಂದು ತಿಳಿಯಿತು. ಡ್ಯಾಡ್ ನನಗಾಗಿ ಎಲ್ಲವನ್ನು ಮಾಡಿದರು, ಆದರೆ ಅವರಿರುವಾಗ ನಾನು ಅವರ ಮಗನಾಗಿ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿಲ್ಲ. ಮಮ್ಮಿಯ ನೆನಪು ಬರದಂತೆ ನನ್ನನ್ನು ನನ್ನ ಇಷ್ಟದಂತೆ ಬೆಳೆಸಿದರು, ಆದರೆ ನಾನು ಡ್ಯಾಡ್ ಕೊಟ್ಟ ಸ್ವಾತಂತ್ರ್ಯವನ್ನು ಪೂರ್ತಿಯಾಗಿ ದುರುಪಯೋಗಿಸಿಕೊಂಡೆ. ಎಲ್ಲಿಯವರೆಗೂ ಎಂದರೆ ಕೊನೆಗೆ ಅವರ ಸಾವಿಗೆ ನಾನೇ ಕಾರಣವಾಗುವಷ್ಟು ಎಂದು ಕಣ್ಣಿಂದ ಕಣ್ಣೀರು ಹರಿಯುತ್ತಿದ್ದರೂ ಆಕಾಶದಲ್ಲಿರುವ ಒಂದೆರಡು ನಕ್ಷತ್ರಗಳತ್ತ ದೃಷ್ಟಿ ನೆಟ್ಟವನಿಗೆ ವರ್ಷಗಳ ಹಿಂದೆ ಶ್ರದ್ಧಾ ಜೊತೆ ಕಳೆದ ಸಮಯ ಹಾಗೂ ಅವಳು ಹೇಳಿದ ಮಾತಿನ ನೆನಪಾಗಿತ್ತು. ಯಾವತ್ತೂ ಸಂಜೆ 6ರ ಒಳಗಡೆ ಆದಿ ಬಾಯ್, ನಾಳೆ ಸಿಗೋಣ, ಲೇಟಾದರೆ ಸುಮ್ಮನೆ ಸಮಸ್ಯೆ ಎಂದು ಆಶ್ರಮದತ್ತ ಓಡುವ ಶ್ರದ್ಧಾ ಅದೊಂದು ದಿನ ಸೂರ್ಯಾಸ್ತ ಆದರೂ ಆದಿತ್ಯನನ್ನು ಬಲವಂತವಾಗಿ ಸಮುದ್ರದತ್ತ ಕರೆದುಕೊಂಡು ಹೋಗಿದ್ದಳು. ಸಮುದ್ರ ತೀರದಲ್ಲಿರುವ ಜನಸಂದಣಿಯಿಂದ ದೂರ ಯಾರೂ ಇಲ್ಲದ ಜಾಗದಲ್ಲಿ ತನ್ನ ಸನಿಹವೇ ಅವನನ್ನು ಮರಳ ಮೇಲೆ ಕೂರಿಸಿ ಆಕಾಶದಲ್ಲಿ ಅಲ್ಲೊಂದು ಇಲ್ಲೊಂದು
ಮಿನುಗುತ್ತಿರುವ ತಾರೆಗಳತ್ತ ಅವಳು ದೃಷ್ಟಿ ನೆಟ್ಟು ಸುಮ್ಮನೆ ಕುಳಿತರೆ ಆದಿತ್ಯನ ದೃಷ್ಟಿ ಅವಳ ಮೇಲೆಯೇ ಇತ್ತು. ಸುಮಾರು ಅರ್ಧ ಗಂಟೆಯ ಬಳಿಕ ಕತ್ತಲಾವರಿಸಿ, ಆದಿ, ಅಲ್ಲಿ ನೋಡು ಆ ಮಿನುಗುತ್ತಿರುವ ನಕ್ಷತ್ರವನ್ನು. ನಿನ್ನ ಅಮ್ಮನೆಂದು ತಿಳಿದು ಅವರಲ್ಲಿ ಏನು ಮಾತನಾಡಬೇಕೋ ಎಲ್ಲವನ್ನು ಹೇಳಿಬಿಡು ಎಂದವನ ದೃಷ್ಟಿ ತನ್ನ ಮೇಲೆಯೇ ಇರುವುದನ್ನು ನೋಡಿ ಅವನ ಮುಖವನ್ನು ಆಕಾಶದತ್ತ ತಿರುಗಿಸಿ, ಅಲ್ಲಿ ನೋಡು ಅಮ್ಮ ನಿನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಹಾಗೆ ಮಾಡಿದರೆ ಯು ವಿಲ್ ಫೀಲ್ ರಿಫ್ರೆಶ್ ಪ್ಲೀಸ್ ಆದಿ ಎಂದ. ಅವಳ ಮಾತು ಕೇಳಿ ಆಕಾಶದತ್ತ ನೋಡಿದವನಿಗೆ ಅದೆಲ್ಲ ಫಿಲ್ಮಿ ಎನಿಸಿ ಕಾಟಾಚಾರಕ್ಕೆ ಒಂದೆರಡು ನಿಮಿಷ ಅತ್ತ ನೋಡಿ ಸುಮ್ಮನಾದನು. ನನಗೆ ಗೊತ್ತು ಆದಿ, ನಿನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ಆದರೆ ನಾನು ಇದನ್ನೆಲ್ಲ ನಂಬುತ್ತೇನೆ. ಅಪ್ಪ ಅಮ್ಮ ತಂಗಿಯ ನೆನಪಾದಾಗ ಹೀಗೆ ಕತ್ತಲೆಯಲ್ಲಿ ನಕ್ಷತ್ರಗಳನ್ನು ನೋಡುತ್ತಾ ಆ ನಕ್ಷತ್ರಗಳ ರಾಶಿಯಲ್ಲಿ ನನ್ನ ಮನೆಯವರನ್ನು ಕಲ್ಪಿಸಿಕೊಂಡು ಅವರಲ್ಲಿ ಗಂಟೆಗಟ್ಟಲೆ ಮಾತನಾಡುತ್ತಾ ಕುಳಿತು ಬಿಡುತ್ತೇನೆ. ಹಾಗೆ ಮಾಡಿದರೆ ನನಗೇನೋ ಖುಷಿ ಸಿಗುತ್ತದೆ. ಆಗಾಗ ಐ ಮಿಸ್ ಮೈ ಮಮ್ಮಿ ಎನ್ನುತ್ತಿರುತ್ತೀಯಲ್ಲ, ಅದಕ್ಕೆ ಹೇಳಿದೆ. ಒಮ್ಮೆ ಪ್ರಯತ್ನಿಸು ಅಂತ ಅವನ ಕೈಯಲ್ಲಿ ತನ್ನ ಕೈ ಸೇರಿಸಿ ಅವನ ಭುಜಕ್ಕೆ ಹೊರಗಿದಳು. ಅಂದಿನ ದಿನವನ್ನು ನೆನಪಿಸಿಕೊಂಡು ಮುಗುಳ್ನಕ್ಕವನು ಕಣ್ಣಂಚಲ್ಲಿದ್ದ ಕಣ್ಣೀರನ್ನು ತೊಡೆದು ಆಕಾಶದತ್ತ ದೃಷ್ಟಿ ನೆಟ್ಟು ಅವಳ ಮಾತಿನಂತೆ ಎರಡು ನಕ್ಷತ್ರಗಳನ್ನು ನೋಡುತ್ತಾ, ಡ್ಯಾಡ್, ಮಾಮ್, ನಿಮ್ಮ ಮಗ ತುಂಬ ಕೆಟ್ಟವನು, ಆದರೆ ಈ ದಿನ ನನ್ನ ಬಗ್ಗೆ ನಿಮಗೊಂದು ವಿಷಯ ಹೇಳಬೇಕು ಅನ್ನುತ್ತಾ ಕೈಯಲ್ಲಿದ್ದ ಫೋಟೋವನ್ನು ಆಕಾಶದತ್ತ ಹಿಡಿದು, ನಿಮ್ಮ ಮಗ ನೀವಿರುವಾಗ ಏನಾದರೂ ಒಳ್ಳೆಯ ಕೆಲಸ ಮಾಡಿದ್ದಾನೆ ಎಂದರೆ ಈ ಹುಡುಗಿಯನ್ನು ಪ್ರೀತಿಸಿದ್ದು. ಹೆಸರು ಶ್ರೀನಿಧಿ. ಅವಳು ನನ್ನಂತೆ ಅನಾಥೆ. ಅವಳ ದುಃಖವನ್ನೆಲ್ಲ ಮರೆಯುವಂತೆ ಅವಳ ಕಷ್ಟದ ದಿನಗಳಲ್ಲಿ ಅವಳಿಗೆ ಹೆಗಲಾಗಿದ್ದೆ. ಕ್ರಮೇಣ ಅವಳನ್ನು ತುಂಬ ಪ್ರೀತಿಸಿಬಿಟ್ಟೆ. ಆ ಸಮಯದಲ್ಲಿ ಅವಳಿಗೆ ನಾನು, ನನಗೆ ಅವಳು ಅಷ್ಟೇ ನಮ್ಮ ಪ್ರಪಂಚ. ಆ ಸಮಯ ಎಷ್ಟು ಅಂದವಾಗಿತ್ತು ಗೊತ್ತಾ ಡ್ಯಾಡ್. ಅವಳ ಜೊತೆಗಿದ್ದ ದಿನಗಳಲ್ಲಿ ಯಾವತ್ತೂ ನನಗೆ ಮಮ್ಮಿಯ ನೆನಪಾಗಿಲ್ಲ. ನಿಮಗೂ ಒಂದೆರಡು ಬಾರಿ ನಾನೇ ಖುಷಿಯಿಂದ ಫೋನ್ ಮಾಡಿ ಹರಟಿದ್ದೆ, ನೆನಪಿರಬೇಕಲ್ಲ ನಿಮಗೆ. ಆದರೆ ಈ ನಿಮ್ಮ ಪಾಪಿ ಮಗನ ಜೀವನದಲ್ಲಿ ಆ ದೇವರು ಬೆರಳೆಣಿಕೆಯಷ್ಟೇ ಖುಷಿಯ ದಿನಗಳನ್ನು ಕೊಟ್ಟಿದ್ದು. ಕಾಕತಾಳೀಯ ಎನ್ನುವಂತೆ ನೀವು ಶ್ರೀನಿಧಿ ಇಬ್ಬರೂ ನನ್ನ ಜೀವನದಿಂದ ಮರೆಯಾದದ್ದು ಒಂದೇ ದಿನ. ನಂತರದ ದಿನಗಳೆಲ್ಲ ಬರೀ ಮಾಡದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಕಳೆದಿದ್ದು. ಅತ್ತೆ ಮಾವ ಅಖಿಲ್, ಸಿಂಚನ ಮತ್ತು ಆರ್ಯ ನನ್ನ ಜೀವನದಲ್ಲಿ ಇರದೇ ಇರುತ್ತಿದ್ದರೆ ಈ ನಿಮ್ಮ ಮಗ ಯಾವತ್ತೋ ನಿಮ್ಮ ಜೊತೆ ಸೇರಿಬಿಡುತ್ತಿದ್ದ ಅನ್ನುತ್ತಾ ಕಣ್ಣೀರಿನ ಜೊತೆ ಮುಖವನ್ನು ಒರೆಸಿಕೊಂಡು ಒಮ್ಮೆ ದೀರ್ಘ ಉಸಿರು ಹೊರಚೆಲ್ಲಿ, ಡ್ಯಾಡ್, ಈ ನಿಮ್ಮ ಮಗನ ಜೀವನದಲ್ಲಿ ಈಗ ತುಂಬ ಬದಲಾವಣೆಯಾಗಿದೆ. ಒಂದೊಮ್ಮೆ ನೀವು ನನ್ನ ಬಗ್ಗೆ, ಈ ಕಂಪನಿ ಬಗ್ಗೆ ಕಂಡಿದ್ದ ಕನಸನ್ನು ನಾನು ನನಸು ಮಾಡಿದ್ದೇನೆ. ಈಗ ನನ್ನನ್ನು ಎಲ್ಲ ನಿರಂಜನ್ ಭಾರದ್ವಾಜ್ ಮಗ ಎಂದು ಗುರುತಿಸುವಾಗ ಅದೆಷ್ಟು ಖುಷಿಯಾಗುತ್ತದೆ ಗೊತ್ತಾ. ನೀವಿಬ್ಬರೂ ನನ್ನ ಜೊತೆಗಿರಬೇಕಿತ್ತು. ಮಾಮ್, ಡ್ಯಾಡ್, ಐ ಆಮ್ ಮಿಸ್ಸಿಂಗ್ ಯು ಎಂದು ಕಣ್ಮುಚ್ಚಿದವನು ನಿಮಿಷಗಳ ಬಳಿಕ, ಈ ನಿಮ್ಮ ಮಗ ಮದುವೆಯಾಗುತ್ತಿದ್ದಾನೆ ಡ್ಯಾಡ್. ಮದುವೆಯಾಗುವ ಹುಡುಗಿ ಬೇರಾರೂ ಅಲ್ಲ, ನಿಮ್ಮ ತಂಗಿಯ ಮಗಳು ಸಿಂಚನ. ಎಲ್ಲ ತುಂಬ ಖುಷಿಯಲ್ಲಿದ್ದಾರೆ, ನಾನು ಕೂಡ. ಆದರೆ ಮನಸ್ಸಲ್ಲಿ ಏನೋ ಒಂದು ಹಿಂಜರಿಕೆ. ಅದಕ್ಕೆ ಕಾರಣ ತನ್ನೆಲ್ಲ ನೆನಪಿನ ಶಕ್ತಿಯನ್ನು ಕಳೆದುಕೊಂಡು ನಿವೇದಿತ ಆಗಿ ನನ್ನ ಜೀವನದಲ್ಲಿ ಪುನಃ ವಾಪಸ್ಸಾಗಿರುವ ಶ್ರೀನಿಧಿಯ. ಗೊತ್ತಿಲ್ಲ ಡ್ಯಾಡ್. ಅವಳಿಗಂತೂ ನಾನ್ಯಾರು ಎನ್ನುವುದು ಗೊತ್ತೇ ಇಲ್ಲ. ನನ್ನನ್ನು ಅವಳ ಫ್ಯಾಮಿಲಿ ಎಂದುಕೊಂಡು ಚೆನ್ನಾಗಿಯೇ ಮಾತನಾಡುತ್ತಾಳೆ. ಅವಳು ಅನುಭವಿಸಿದ ನೋವನ್ನು ಅಂಕಲ್ ಒಮ್ಮೆ ಹೇಳಿದಾಗ ನನಗೆ ತುಂಬ ನೋವಾಗಿತ್ತು. ಆದರೆ ಆ ದೇವರು ಅವಳ ನೋವಿನ ದಿನಗಳನ್ನೆಲ್ಲ ಅವಳ ಮಸ್ತಿಷ್ಕದಿಂದ ಅಳಿಸಿ ಹಾಕಿ ಅಂಕಲ್ ಆಂಟಿಯ ಮೂಲಕ ಅವಳಿಗೊಂದು ಮರುಹುಟ್ಟು ಕೊಟ್ಟು, ಯಾರೂ ಇಲ್ಲದವಳಿಗೆ ತುಂಬು ಕುಟುಂಬದ ಪ್ರೀತಿಯ ಜೊತೆ ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ. ಅವಳ ಬಗ್ಗೆ ಯೋಚಿಸುವಾಗ ಪ್ರತಿ ಬಾರಿ ನನ್ನನ್ನು ಕಾಡುವ ವಿಷಯ, ಅವಳ್ಯಾಕೆ ಪುನಃ ನನ್ನ ಜೀವನಕ್ಕೆ ಬಂದಳು. ಅದು ಅಂಕಲ್ ಮೂಲಕ. ಈಗಲೂ ಅವಳ ಸನಿಹ ನಮ್ಮಿಬ್ಬರ ಗತಿಸಿದ ದಿನಗಳೆಲ್ಲ ನೆನಪಿಸಿ ಅನ್ಯಾಯವಾಗಿ ಅವಳ ಜೀವನವನ್ನು ಹಾಳು ಮಾಡಿಬಿಟ್ಟೆನಲ್ಲ ಎನ್ನುವ ಅಪರಾಧಿ ಭಾವ ನನ್ನನ್ನು ಪ್ರತಿ ಕ್ಷಣ ಕಾಡುತ್ತದೆ. ಬಟ್ ಡ್ಯಾಡ್,
ಲೈಫ್ ಈಸ್ ಆಲ್ ಅಬೌಟ್ ಮೂವಿಂಗ್ ಆನ್. ನಿಮ್ಮ ಮಗನಾದ ನಾನು ಅದೇ ಮಾಡಿದ್ದು. ಒಂದೊಮ್ಮೆ ಬೇಡವೆಂದು ಬಿಟ್ಟು ಬಂದ ವ್ಯಕ್ತಿ ಅಥವಾ ಸಂಬಂಧದ ಹಿಂದೆ ಹೋಗಿ ಈಗ ನನಗೆ ಸಿಕ್ಕಿರುವ ಫ್ಯಾಮಿಲಿಯನ್ನು ಕಳೆದುಕೊಳ್ಳಲು ನನಗಿಷ್ಟವಿಲ್ಲ. ಅದೂ ಅಲ್ಲದೆ ಶ್ರೀನಿಧಿ ಕೂಡ ನಿವೇದಿತಾಳೆನ್ನುವ ಹೊಸ ಜೀವನದಲ್ಲಿ ಖುಷಿಯಾಗಿದ್ದಾಳೆ. ಹಾಗಿರುವಾಗ ಇಲ್ಲಿ ಯಾರಿಗೂ ನನ್ನ ಮತ್ತು ಶ್ರೀನಿಧಿ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗುವುದಿಲ್ಲ. ಅದೊಂದು ಸತ್ಯ ನನ್ನೊಳಗಡೆ ಮಣ್ಣಾಗಲಿ ಎಂದು ನಿಮಿಷಗಳವರೆಗೆ ಕಣ್ಮುಚ್ಚಿ ಕುಳಿತವನು, ಲೆಟ್ಸ್ ಫರ್ಗೆಟ್ ಎವ್ರಿಥಿಂಗ್ ಮಾಮ್ ಡ್ಯಾಡ್. ಸುಮ್ಮನೆ ಇಷ್ಟು ಹೊತ್ತು ನಿಮ್ಮನ್ನು ಬೋರ್ ಮಾಡಿಸಿದೆ. 3 ದಿನಗಳ ಬಳಿಕ ನಿಮ್ಮ ಮಗನ ಮದುವೆ, ಬ್ಲೆಸ್ ಮೀ ಅನ್ನುತ್ತಾ ಎದ್ದು ನಿಂತು ಕೈಯಲ್ಲಿದ್ದ ಫೋಟೋವನ್ನು ಪುಸ್ತಕದೊಳಗಿಟ್ಟು ಅದೇ 2 ತಾರೆಗಳನ್ನು ಮತ್ತೊಮ್ಮೆ ಕಣ್ತುಂಬಿಸಿಕೊಂಡು ಕೋಣೆಯತ್ತ ತಿರುಗಿದವನ ಎದುರಲ್ಲಿ ಬಾಲ್ಕನಿಯ ಗ್ಲಾಸ್ ಡೋರಿಗೆ ಕೈಕಟ್ಟಿ ಆರ್ಯ ನಿಂತಿದ್ದನು. ಇಷ್ಟು ಹೊತ್ತು ಜೋರಾಗಿ ಬಡಬಡಿಸಿದ್ದೆಲ್ಲ ಇವನು ಕೇಳಿದನಾ ಹೇಗೆ ಎನ್ನುವ ಭಯವಿದ್ದರೂ ನಗುತ್ತಾ, ಆರ್ಯ, ಮುಗಿಯಿತಾ ನಿಮ್ಮ ಮಾತುಕತೆ ಅಂತ ಅವನಲ್ಲಿ ಕೇಳಿದಾಗ, ನನ್ನ ವಿಷಯ ಬಿಡು, ಲೆಟ್ಸ್ ಫರ್ಗೆಟ್ ಎವ್ರಿಥಿಂಗ್ ಮಾಮ್ ಡ್ಯಾಡ್ ಎಂದರೆ ಯಾವ ವಿಷಯವನ್ನು ಮರೆಯಬೇಕು ಎಂದ. ಥ್ಯಾಂಕ್ ಗಾಡ್ ಇವನೇನು ಕೇಳಿಸಿಕೊಳ್ಳಲಿಲ್ಲ ಎಂದು ತಿಳಿದು, ಏನಿಲ್ಲ, ಮದುವೆಯಾಗುತ್ತಿದ್ದೇನೆ ಅದನ್ನೇ ಡ್ಯಾಡ್ ಬಳಿ ಹೇಳುತ್ತಿದ್ದಾಗ ಹಳೆಯದೆಲ್ಲ ನೆನಪಾಯಿತು ಅಷ್ಟೆ. ಬೆಳಿಗ್ಗೆ ಬೇಗ ಹೇಳಬೇಕು, ನಾನು ಮಲಗುತ್ತೇನೆ, ಗುಡ್ ನೈಟ್ ಎಂದು ಗೆಳೆಯನ ಮಾತಿಗೂ ಕಾಯದೆ ಬುಕ್ ಕಬೋರ್ಡಲ್ಲಿ ಇಟ್ಟು ಮಂಚದ ಮೇಲೆ ಮೈ ಚೆಲ್ಲಿದನು. ಅವನನ್ನೇ ಒಂದೆರಡು ಕ್ಷಣ ದಿಟ್ಟಿಸಿದ ಆರ್ಯ, ನಿನ್ನ ಅರ್ಥವಿಲ್ಲದ ಫ್ಲ್ಯಾಶ್ ಬ್ಯಾಕ್, ಇಷ್ಟವಿಲ್ಲದ ಈ ಮದುವೆ, ಅದ್ಯಾಕೆ ನಿನ್ನ ಜೀವನವನ್ನು ನೀನೇ ಹಾಳು ಮಾಡಿಕೊಳ್ಳುತ್ತಿದ್ದೀಯಾ ಎಂದು ನನಗರ್ಥವಾಗುತ್ತಿಲ್ಲ. ನಿನ್ನಲ್ಲಿ ಮಾತನಾಡಲು ಬಂದರೆ ಪದೇ ಪದೇ ಫ್ಯಾಮಿಲಿ ಸೆಂಟಿಮೆಂಟ್ ಡೈಲಾಗ್ ಹೇಳಿ ನನ್ನ ಬ್ರೈನ್ ವಾಶ್ ಮಾಡುತ್ತೀಯ. ಏನಾದರೂ ಮಾಡಿಕೊಂಡು ಸಾಯಿ. ಇವನೊಬ್ಬ ಆ ಅಖಿಲ್ ಮೊದಲು ಮಾನ್ಯತಾಳನ್ನು ನೋಡಿ ಅವಳ ಮೈ ಮೇಲೆರಗಿ ಜಗಳ ಮಾಡುತ್ತಿದ್ದ. ಆಮೇಲೆ ಸಡನ್ನಾಗಿ ಜಗಳ ನಿಲ್ಲಿಸಿ ಅವಳನ್ನು ಕದ್ದು ಮುಚ್ಚಿ ನೋಡುವುದೇನು, ಅವಳೆದುರು ಬಂದರೆ ಹಲ್ಲು ಕಿಸಿಯುವುದೇನು. ಈಗ ಅವಳ ಎಂಗೇಜ್ಮೆಂಟ್ ಬೇರೆ ಯಾರದೋ ಜೊತೆಗಾಗಿದೆ ಎಂದು ತಿಳಿದಾಗ ಅವಳತ್ತ ಕಣ್ಣೆತ್ತಿಯೂ ನೋಡುವುದಿಲ್ಲ. ಏನು ಹುಡುಗರೋ ಏನೋ, ನನಗೆಲ್ಲಾದರೂ ಪ್ರೀತಿಯಾದರೆ ನಿಮ್ಮ ಹಾಗೆ ಡ್ರಾಮಾ ಖಂಡಿತ ಮಾಡೋಲ್ಲ ಅಂತ ತನ್ನಲ್ಲೇ ಹೇಳಿಕೊಂಡು ಅಸಮಾಧಾನದಿಂದ ಮಂಚದತ್ತ ಗಮನ ಹರಿಸಿದವನಿಗೆ ಸಾಮ್ರಾಟ್ ನಿದ್ದೆ ಮಾಡುತ್ತಿರುವುದನ್ನು ನೋಡಿ ಇವನಿಗೊಂದು ಮನಸ್ಸಿನೊಳಗಡೆ ಮೂಟೆಗಟ್ಟಲೆ ನೋವಿದ್ದರೂ ಅದು ಹೇಗೆ ಅಷ್ಟು ಚೆನ್ನಾಗಿ ನಿದ್ರೆ ಬರುತ್ತದೋ. ಇಂಗ್ಲೆಂಡಿನಿಂದ ನೀನು ನಿನ್ನ ಫ್ಲ್ಯಾಶ್ ಬ್ಯಾಕ್ ಹೇಳಿ ಹೊರಟಾಗ ಪಾಪ ಸಾಮ್ರಾಟ್ ಅದೆಷ್ಟು ನೋವಲ್ಲಿದ್ದಾನೋ ಎಂದು ಡ್ಯಾಡ್ ಜೊತೆ ಜಗಳವಾಡಿ ನಿನ್ನಲ್ಲಿಗೆ ಬಂದರೆ ನೀನಿಲ್ಲಿ ಡ್ರಾಮಾ ಕಂಪನಿಯನ್ನೇ ಓಪನ್ ಮಾಡಿ ಕುಳಿತಿದ್ದೆ. ಒಮ್ಮೆ ನಿನ್ನ ಮದುವೆ ಮುಗಿಯಲಿ ಸಾಮ್ರಾಟ್, ಆಮೇಲೆ ನೀನು ನನ್ನನ್ನು ಡ್ಯಾಡ್ ಜೊತೆ ಕಳುಹಿಸುವುದೇನೋ. ನಾನೇ ಇಲ್ಲಿಂದ ಪರ್ಮನೆಂಟಾಗಿ ಇಂಗ್ಲೆಂಡಿಗೆ ಹೋಗಿಬಿಡುತ್ತೇನೆ. ನಿನ್ನ ದಿನಕ್ಕೊಂದು ನಾಟಕದ ಬದುಕು ನೋಡಿ ನೋಡಿ ನನಗೂ ಸಾಕಾಗಿದೆ ಎಂದು ಕೋಪದಲ್ಲೇ ತಲೆದಿಂಬು ಹೊದಿಕೆ ಹಿಡಿದು ಅಲ್ಲೇ ಇದ್ದ ಸೋಫಾದ ಮೇಲೆ ಅಡ್ಡಾದನು. ಬಂಧುಗಳು ಹಾಗೂ ಮಕ್ಕಳ ಗೆಳೆಯರಿಂದ ಭಾರದ್ವಾಜ್ ಮನೆ ತುಂಬಿ ಹೋಗಿತ್ತು. ಉತ್ತರ ಭಾರತದ ಮದುವೆ ಸಂಪ್ರದಾಯದಂತೆ ಎಲ್ಲ ಶಾಸ್ತ್ರಗಳು ಶುರುವಾಗಿ ಅರಿಶಿನ ಶಾಸ್ತ್ರಕ್ಕೆ ಅಣಿಯಾಗಿದ್ದ ಮದುಮಕ್ಕಳನ್ನು ಒಟ್ಟಿಗೆ ಕೂರಿಸಿ ಎಲ್ಲರೂ ಅವರನ್ನು ಅರಿಶಿನ ಬಣ್ಣದಲ್ಲಿ ತೋಯಿಸಿದ್ದರು. ಅವರಿಬ್ಬರನ್ನು ಸ್ನಾನಕ್ಕೆ ಕಳುಹಿಸಿ ಗಂಟೆಗಳ ನಂತರ ತಯಾರಾಗಿ ಬಂದವರ ಜೊತೆ ಎಲ್ಲರ ಊಟವೂ ಮುಗಿದಿತ್ತು. ಮರುದಿನ ಮೆಹಂದಿ ಶಾಸ್ತ್ರಕ್ಕೆ ಎಲ್ಲ ಪೂರ್ವ ತಯಾರಿ ನಡೆದು ಸಿಂಚನ ಕೈ ಮತ್ತು ಕಾಲಲ್ಲಿ ಸಾಮ್ರಾಟ್ ಹೆಸರಿನ ಮದರಂಗಿಯ ಚಿತ್ತಾರವಿದ್ದರೆ ಸಾಮ್ರಾಟ್ ಕೂಡ ರಜನಿಯವರ ಬಲವಂತಕ್ಕೆ ತನ್ನ ಕೈಗೆ ಮದರಂಗಿ ಇರಿಸಿಕೊಂಡಿದ್ದ. ಉಳಿದಂತೆ ನಿವೇದಿತಾ, ಮಾನ್ಯತಾ ಕೈಯಲ್ಲೂ ತರಹ ತರಹದ ಮದರಂಗಿಯ ಚಿತ್ತಾರವಿತ್ತು. ಸಂಜೆ ಮೆಹಂದಿಯ ಪಾರ್ಟಿ ಇನ್ನೇನು ಶುರುವಾಗುವುದರಲ್ಲಿತ್ತು. ನಿವೇದಿತಾ ಬೇಗನೆ ತಯಾರಾಗಿ ತಾಯಿಯ ಜೊತೆ ಬಂದಿರುವ ಎಲ್ಲರನ್ನೂ ವಿಚಾರಿಸುತ್ತಿದ್ದರೆ ಸಿಂಚನ ಜೊತೆಗಿದ್ದು ಅವಳನ್ನು ತಯಾರು ಮಾಡುವಲ್ಲಿ ಸಹಾಯ ಮಾಡುತ್ತಿದ್ದ ಮಾನ್ಯತಾ ಅವಳೆಲ್ಲ ಕೆಲಸ ಮುಗಿದ ಬಳಿಕ ತಾನು ತಯಾರಾಗಲು ನಿವೇದಿತಾ ಕೋಣೆ ಒಳಗಡೆ ಹೋದಳು. ಗಂಟೆಗಳ ಬಳಿಕ ತಯಾರಾಗಿ ಬಂದ ಮಾನ್ಯತಾ ಅಕ್ಕಪಕ್ಕ ಯಾರೂ ಇಲ್ಲದಿರುವುದನ್ನು ನೋಡಿ, ಛೇ, ಎಲ್ಲ ಹೋಗಿಬಿಟ್ಟರಾ ಎಂದು ಗೊಣಗುತ್ತಲೇ ಅವಸರವಾಗಿ ನಿವೇದಿತಾ ಅವಳಿಗೆ ತೆಗೆದಿಟ್ಟ ಲೆಹಂಗಾವನ್ನು ಧರಿಸಿ ಅದರ ದುಪ್ಪಟ್ಟ ಸರಿ ಮಾಡುತ್ತಾ ಬರುತ್ತಿದ್ದವಳು ಎದುರಿಗೆ ಬಂದ ಅಖಿಲಿಗೆ ಗುದ್ದಿದ್ದಳು. ಮೊಬೈಲಲ್ಲಿ ವ್ಯಸ್ತನಾಗಿದ್ದವನು, ಕಣ್ಣು ಕಾಣೋಲ್ವಾ, ಯಾರದು
ಎಂದು ಕೋಪದಲ್ಲಿ ಹೇಳಿ ತಲೆ ಎತ್ತಿದವನಿಗೆ ತನ್ನೆದುರಿ ನಿಂತಿರುವ ಮಾನ್ಯತಾಳನ್ನು ನೋಡಿ ಕಳೆದೇ ಹೋಗಿದ್ದನು. ಯಾವಾಗಲೂ ಮೈಮುಚ್ಚುವ ಬಟ್ಟೆಗಳನ್ನೇ ಧರಿಸಿ ಕೂದಲನ್ನು ಬಂಧಿಸಿ ಗೌರಮ್ಮನ ಹಾಗಿರುತ್ತಿದ್ದ ಮಾನ್ಯತಾ ಇಂದು ತೋಳಿಲ್ಲದ ಪುಟ್ಟದಾಗಿ ನಡು ಕಾಣುವಂತಿರುವ ಲೆಹಂಗಾವನ್ನು ತೊಟ್ಟು ಕೂದಲನ್ನು ಕಟ್ಟದೆ ಇಳಿಬಿಟ್ಟು ಒಂದು ಕೈಯಲ್ಲಿ ಕೂದಲನ್ನು ಹಿಂದೆ ಸರಿಸುತ್ತಾ ಇನ್ನೊಂದು ಕೈಯಲ್ಲಿ ಆದಷ್ಟು ದುಪ್ಪಟ್ಟದಿಂದ ತನ್ನ ನಡುವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದವಳನ್ನು ನೋಡಿದ ಅಖಿಲಿಗೆ ನಗು ಬಂದರೂ ತುಂಬ ಅಂದವಾಗಿ ಕಾಣುತ್ತಿದ್ದವಳ ಕೈ ಹಿಡಿದು ಸೀದಾ ನಿವೇದಿತಾ ಕೋಣೆಯೊಳಗಡೆ ಎಳೆದುಕೊಂಡು ಹೋಗಿ ಬಾಗಿಲ ಚಿಲಕ ಹಾಕಿ ಅವಳೆದುರು ನಿಂತು ಅಷ್ಟೊಂದು ಅನ್ಕಂಫರ್ಟಬಲ್ ಇರುವ ಬಟ್ಟೆ ಮತ್ತು ಹೇರ್ ಸ್ಟೈಲ್ ಬೇಕಾ ನಿನಗೆ ಎನ್ನುತ್ತಾ ನಿವೇದಿತಾ ಕಬೋರ್ಡ್ ತೆಗೆದು 5-6 ಬಟ್ಟೆ ಅವಳೆದುರು ಇಟ್ಟು ಇದರಲ್ಲಿ ಒಂದನ್ನು ಹಾಕಿಕೊಂಡು ಬಾ, ಆಗಲೇ ಎಂಗೇಜ್ಮೆಂಟ್ ಆಗಿರುವ ನೀನು ಹೀಗೆ ಅಂಗಾಂಗ ಪ್ರದರ್ಶನ ಮಾಡುವುದು ಸರಿಯಲ್ಲ ಎಂದು ವ್ಯಂಗ್ಯವಾಗಿ ನುಡಿದು ಇನ್ನೇನು ಅಲ್ಲಿಂದ ಹೊರ ಹೋಗಬೇಕು ಎನ್ನುವಾಗ ಮಿಸ್ಟರ್ ಅಖಿಲ್ ಭಾರದ್ವಾಜ್, ಹೂ ದಿ ಎಲ್ಲಾರ್ ಯು ಟು ಕಾಮೆಂಟ್ಸ್ ಆನ್ ಮೈ ಲುಕ್? ನೀವು ನನಗೆ ಸರ್ ಏನಿದರೂ ಕಂಪನಿಯಲ್ಲಿ ಇಲ್ಲಲ್ಲ ಎಂದು ಕೋಪದಲ್ಲೇ ಹೇಳಿದವಳ ಕೈ ರಟ್ಟೆಯನ್ನು ಹಿಡಿದು ಅಲ್ಲೇ ಇದ್ದ ಕಬೋರ್ಡಿಗೆ ಆನಿಸಿ ಈಗಷ್ಟೇ ಏನೋ ಹೇಳಿದೆಯಲ್ಲ, ಈಗ ಮತ್ತೊಮ್ಮೆ ಹೇಳು ಎಂದ. ಹೂದ ಎಲ್ಲ ಅಂದಾಗ ಯು ಈಡಿಯಟ್, ನೀನು ಬಂದಿರುವುದು ನನ್ನ ಮನೆಯ ಫಂಕ್ಷನ್ನಿಗೆ. ಇಲ್ಲಿ ನಡೆಯುತ್ತಿರುವುದು ನನ್ನ ತಂಗಿಯ ಫಂಕ್ಷನ್. ಯಾರದ್ದು ಹೇಳು? ಅಖಿಲ್ ಭಾರದ್ವಾಜ್ ತಂಗಿ ಸಿಂಚನಾ ಭಾರದ್ವಾಜ್ ಮದುವೆ. ಇನ್ನು ನಿನ್ನ ಈ ವೇಷ ಅನ್ನುತ್ತಾ ಅವಳ ಕೆನ್ನೆಯನ್ನು ಜೋರಾಗಿ ಹಿಡಿದು ಇಂತಹ ದುಬಾರಿ ಬಟ್ಟೆ ಹಾಕಲು ಯೋಗ್ಯತೆ ಹಾಗೂ ಧರಿಸಿದ ಬಟ್ಟೆಯನ್ನು ಸಂಭಾಳಿಸುವುದಕ್ಕೆ ಗೊತ್ತಿರಬೇಕು. ನಿನ್ನಂಥ ಹುಡುಗಿಗೆ ಅದೆಲ್ಲ ಕನಸು ಬಿಡು. ಇದಕ್ಕಿರುವ ಈ ದುಪ್ಪಟ್ಟ ಹೊದ್ದುಕೊಳ್ಳಲು ಅಲ್ಲ ಎಂದವನೇ ಹಿಡಿದಿದ್ದ ಅವಳ ಕೆನ್ನೆಯನ್ನು ಬಿಟ್ಟು ದುಪ್ಪಟ್ಟಕ್ಕೆ ಕೈ ಹಾಕಿ ಅದನ್ನು ಕಿತ್ತೆಸೆದಾಗ ಮಾನ್ಯತಾ ಅವನನ್ನು ದೂರ ತಳ್ಳಿ ಅವನ ಕೆನ್ನೆಗೆ ಜೋರಾಗಿ ಬಾರಿಸಿ ಇನ್ನೊಮ್ಮೆ ನನ್ನ ಮೈ ಕೈ ಮುಟ್ಟಿದರೆ ಸಾಯಿಸಿ ಬಿಡುತ್ತೇನೆ ಎಂದು ಕೋಪದಿಂದ ಅದರುತ್ತಾ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲೇ ನೆಲದ ಮೇಲೆ ಬಿದ್ದಿದ್ದ ದುಪ್ಪಟ್ಟವನ್ನು ಮೈಮೇಲೆ ಹೊದ್ದು ಅವನತ್ತ ತಿರುಗಿ ನಾನು ಹೇಗಾದರೂ ಬಟ್ಟೆ ಧರಿಸುತ್ತೇನೆ, ಅದನ್ನು ಕೇಳಲು ನೀವ್ಯಾರು? ಹೌದು, ಇಂತಹ ದುಬಾರಿ ಬಟ್ಟೆಯನ್ನು ನಾನು ಇಂದಿನವರೆಗೆ ಹಾಕಿರಲೇ ಇಲ್ಲ. ಇದು ದಿ ಗಿಫ್ಟ್ ಮಾಡಿದ್ದು. ಅವಳು ತುಂಬ ಒತ್ತಾಯ ಮಾಡಿದ್ದಕ್ಕೆ ಈ ಬಟ್ಟೆ ಹಾಕಿರುವುದು ನಾನು. ಇದರಲ್ಲಿ ನನ್ನ ಮೈ ಕೈ ಏನಾದರೂ ಕಾಣಲಿ, ಅದನ್ನು ಕಟ್ಟಿಕೊಂಡು ನಿಮಗೇನಾಗಬೇಕು? ನಿಮ್ಮ ತಂಗಿಯ ಮದುವೆ ಎಂದು ಜೋರಾಗಿ ಕಿರುಚುತ್ತಿದ್ದವರು ಅವರ ಜೊತೆ ಇರೋದು ಬಿಟ್ಟು ಇಲ್ಲೇನು ಮಾಡುತ್ತಿದ್ದೀರಾ? ಹೋ, ಮರೆತೇ ಹೋಯಿತು. ಬಹುಶಃ ಮನೆಯವರು ನಿಮಗೆ ಹೀಗೆ ಮೈಕೈ ಕಾಣುವ ಹುಡುಗಿಯರನ್ನು ನೋಡುವ ಕೆಲಸ ಅಂತ ಮುಂದೇನು ಹೇಳುವ ಮೊದಲೇ ಅವಳೆಲ್ಲ ಮಾತುಗಳನ್ನು ಕೇಳಿ ಕೋಪದಲ್ಲಿ ಅವಳ ತೀರ ಸನಿಹ ಬಂದು ಏನೇ ನನ್ನೆದುರು ಧ್ವನಿ ಏರಿಸಿ ಮಾತನಾಡುವುದರ ಜೊತೆ ನನ್ನ ಮೇಲೆ ಕೈ ಬೇರೆ ಮಾಡುತ್ತಿದ್ದೀಯಾ ಅಂತ ಅವಳ ಹಿಂದಲೆಯನ್ನು ಬಿಗಿಯಾಗಿ ಹಿಡಿದು ಏನೋ ಈ ಬಟ್ಟೆಯಲ್ಲಿ ಅನ್ಕಂಫರ್ಟಬಲ್ ಫೀಲ್ ಮಾಡುತ್ತೀ ಎಂದು ನಿನಗೆ ಸಹಾಯ ಮಾಡಲು ಬಂದರೆ ನನ್ನ ಮೇಲೆ ಕೂಗಾಡುತ್ತೀಯಾ? ಸ್ಟೂಪಿಡ್. ನನಗೆ ಮೈ ಕೈ ಕಾಣಿಸುವ ಹುಡುಗಿಯರನ್ನು ನೋಡುವುದೇ ಕೆಲಸವಾ ಎಂದ. ಅವನ ಬಿಗಿಯಾದ ಹಿಡಿತದಿಂದಾದ ನೋವಿಗೆ ಕಣ್ಣೀರು ಹಾಕುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಅಂತಹ ಹುಡುಗಿಯರನ್ನು ನೋಡುವುದಷ್ಟೇ ಅಲ್ಲ, ಅವರ ಜೊತೆಗಿನ ನನ್ನ ವರ್ತನೆ ಹೇಗಿರುತ್ತದೆ ಎನ್ನುವುದು ನಿನಗೆ ಗೊತ್ತಾಗಬೇಕಲ್ಲ ಅನ್ನುತ್ತಾ ತಕ್ಷಣ ಅವಳ ತಲೆ ಕೂದಲನ್ನು ಬಿಟ್ಟು ಅವಳ ಅದರಗಳನ್ನು ದೀರ್ಘವಾಗಿ ಚುಂಬಿಸುತ್ತಾ ತನ್ನನ್ನು ದೂರ ತಳ್ಳಲು ಪ್ರಯತ್ನಿಸುತ್ತಿದ್ದವಳನ್ನು ಮತ್ತಷ್ಟು ತನ್ನ ಕೈಗಳಲ್ಲಿ ಬಂಧಿಸಿ ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕೊರಳ ಒಣಪಿಗೆ ಮುತ್ತಿಟ್ಟಾಗ ಸರ್ ಪ್ಲೀಸ್ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಕೈ ಮಾಡಿದ್ದು ನನ್ನ ತಪ್ಪು, ಪ್ಲೀಸ್ ಸರ್ ಅಂತ ಅಳುತ್ತಾ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದಷ್ಟು ಅವನ ಹಿಡಿತ ಬಿಗಿಯಾಗುತ್ತಲೇ ಇತ್ತು. ಕತೆ ಇನ್ನು ಮುಂದುವರೆಯುವುದು. ನಿಮ್ಮ ಸಪೋರ್ಟ್ ಮತ್ತು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.